ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಒಂದು ಬ್ಯಾಂಗಲ್ ಸ್ಟೋರ್ ಹಾಗೂ ಬೇಕರಿಗೆ ನುಗ್ಗಿರುವಂತಹ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿಯಲ್ಲಿ ನಡೆದಿರುವಂಥದ್ದು. ಇದೇ ಸರ್ಕಲ್ನಲ್ಲಿ ಈ ಘಟನೆ ನಡೆಯುತ್ತೆ. ಏನು ಬೆಳಗ್ಗೆ 12:30 ಸಮಯದಲ್ಲಿ ಈ ಘಟನೆ ನಡೆದಿರುವಂಥದ್ದು. ನಾವು ಸದ್ಯ ಸ್ಥಳದಲ್ಲಿದ್ದೇನೆ, ನೇರ ದೃಶ್ಯಾವಳಿ ತೋರಿಸ್ತಾ ಹೋಗ್ತೀನಿ. ಎಷ್ಟರ ಮಟ್ಟಿಗೆ ಲಾರಿ ನುಗ್ಗಿದೆ, ಎಷ್ಟು ಬರ್ಸಾಗಿ ನುಗ್ಗಿದೆ ಅಂತ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಶ್ರೀ ಬಸವೇಶ್ವರ ಕಾಂಡಿಮೆಂಟ್ಸ್ ಪಕ್ಕದಲ್ಲಿ ಬ್ಯಾಂಗಲ್ ಸ್ಟೋರ್ ಎರಡಕ್ಕೂ ಕೂಡ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು. ಸ್ಥಳದಲ್ಲಿ ಸದ್ಯ ಇಬ್ಬರು ಡೆತ್ ಆಗಿರುವಂಥದ್ದು, ಮಾರ್ಗ ಮಧ್ಯದಲ್ಲಿ ಒಬ್ಬರು ಡೆತ್ ಆಗ್ತಾರೆ, ಐವರಿಗೆ ಗಂಭೀರ ಗಾಯ ಆಗಿರುವಂಥದ್ದು. ನಿಜಕ್ಕೂ ಸಹ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಈ ಘಟನೆ ನಡೆದಿದೆ ಅಂತ ಹೇಳ್ಬೋದು. ಸದ್ಯ ಲಾರಿಯಲ್ಲಿ ಯಾವುದೇ ಕಾರಣ ಇನ್ಸೂರೆನ್ಸ್ ಇರಲಿಲ್ಲ ಅಂತ ಇಲ್ಲಿ ಸ್ಥಳೀಕರು ಹೇಳ್ತಾ ಇರುವಂಥದ್ದು. ನನ್ನ ಜೊತೆ ಪ್ರತ್ಯಕ್ಷದರ್ಶಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಘಟನೆ ಯಾವ ರೀತಿ ನಡೀತೀವಿ ಅಂತಂದ್ರೆ? ಸರ್, ಸುಮಾರು ಬೆಳಗ್ಗೆ 11:15 ಸಮಯ ಇದೇ ಬಿಲ್ಡಿಂಗಲ್ಲೇ ನಾವು ಮೇಲ್ಗಡೆ ಅಪ್ಟಿಯರಲ್ಲಿ ಬಾಡಿಗೆ ಇದ್ದೀವಿ. 11:15 ಮೇಲ್ಗಡೆಯಿಂದ ಗೊಬ್ಬರದ ಲೋಡ್ ತುಂಬ್ಕೊಂಡ್ಬಂದಂಥ ಲಾರಿ ಏಕಾಏಕಿ ನಿಯಂತ್ರಣ ತಪ್ಪಿ ಬಂದು ಬಿಲ್ಡಿಂಗಿಗೆ ಗುದ್ದಿದೆ. 4 ಅಂಗಡಿಗೆ ಏಟಾಗಿದೆ. ಸುಮಾರು ಇಬ್ಬರು ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ, ಒಬ್ಬರು ಹಾಸ್ಪಿಟಲಲ್ಲಿ ಡೆತ್ ಆಗಿದ್ದಾರೆ, ಇನ್ನೊಬ್ಬರು ಫುಲ್ ಸೀರಿಯಸ್ ಇದ್ದಾರೆ. ಒಂದು 5-6 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಒಟ್ಟಿನಲ್ಲಿ ಸ್ಪೀಡಲ್ಲಿ ಬಂದಿದೆ ಲಾರಿ, ನಿಯಂತ್ರಣ ತಪ್ಪಿ 4 ಬಿಲ್ಡಿಂಗಿಗೆ ಗುದ್ದಿದೆ, ಏಕಾಏಕಿ ಬಂದು ಹೊಡೆದಿದೆ. ಈಗ ಟೋಟಲ್ ಎಷ್ಟು ಜನ ಇದ್ರು ಒಳಗಡೆ ಅಂತ? ಸರ್, ಸುಮಾರು ಇಲ್ಲಿ ಒಂದು 10-15 ಜನ ಇದ್ದರು. 10-15 ಜನದಲ್ಲಿ ಕೆಲವರು ಬಚಾವಾಗಿದ್ದಾರೆ. ಇಬ್ಬರು ಸ್ಪಾಟಲ್ಲಿ ಲಾರಿ ಅಡಿ ಸಿಗಾಕೊಂಡು ಡೆತ್ ಆಗಿದ್ದಾರೆ. ಇನ್ನೂ ಇಬ್ಬರಿಗೆ ಒಬ್ಬರು ಹಾಸ್ಪಿಟಲ್ ಡೆತ್ ಆಗಿದ್ದಾರೆ, ಇನ್ನೊಬ್ಬರು ಫುಲ್ ಸೀರಿಯಸ್ ಆಗಿದ್ದಾರೆ. ಇನ್ನೊಂದು 5-6 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಇಲ್ಲಿ ಹಾಸ್ಪಿಟಲಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ದಾರೆ. ಆಮೇಲೆ ಆಂಬುಲೆನ್ಸ್ ಇರಲಿಲ್ಲ ಮೇನ್ ಇಲ್ಲಿ ಹಾಸ್ಪಿಟಲ್. ಆ ಟೈಮಲ್ಲಿ ಆಂಬುಲೆನ್ಸ್ ಬರೋ ತಡ ಆಯಿತು, ಸ್ವಲ್ಪ ಆಂಬುಲೆನ್ಸು ವ್ಯವಸ್ಥೆ ಇದು ಇರಲಿಲ್ಲ. ಲಾರಿ ಯಾವ್ದು ಲಾರಿ ಅನ್ನೋಂಥದ್ದು? ಸರ್, ಗೊಬ್ಬರ ತುಂಬಿರೋ ಲಾರಿ ಸರ್. ಲಾರಿ ತುಂಬ ಹಳೆ ಗಾಡಿ ಆಗಿರೋದ್ರಿಂದ ಅವರು ನಿಯಂತ್ರಣ ಸಿಕ್ಕಿಲ್ಲ ಅನಿಸುತ್ತೆ. ಗೊಬ್ಬರ ಫುಲ್ ಗೊಬ್ಬರದ ಲೋಡ್ ಇತ್ತು. ನಿಯಂತ್ರಣ ರೋಡಲ್ಲಿ ಡೌನ್ ಇರೋದ್ರಿಂದ ಸ್ಪೀಡಲ್ಲಿ ಬಂದು ಏಕಾಏಕಿ ಹೊಡೆದಿದ್ದಾರೆ. ಈ ಸ್ಥಳದಲ್ಲಿ ಇದೇ ರೀತಿಯ ಅಪಘಾತಗಳು ಇದೇ ಮೊದಲ? ಸರ್, ಇದು 4ನೇ ಸತಿ ಸರ್. ಇದಕ್ಕೆ ಮುಂಚೆ ಒಂದು 2-3 ವರ್ಷದ ಮುಂಚೆ ಒಂದು ಬಸ್ ಬಂದು ಇದೇ ಥರ ಆಕ್ಸಿಡೆಂಟ್ ಆಗಿತ್ತು. ಅದಕ್ಕೆ ಮುಂಚೆ ಒಂದು ಸೇಮ್ ಬಸ್ಸೇ ಹೊಡೆದಿತ್ತು. ಇದು ನಾವು ಕಂಡಂಗೆ 3ನೇದು. ಅದಕ್ಕೆ ಮುಂಚೆ ಒಂದು ಆಗಿತ್ತಂತೆ, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಇದು 4ನೇ ಸರ್. ಸದ್ಯ ಇನ್ಸೂರೆನ್ಸ್ ಇರಲಿಲ್ಲ ಗಾಡೀಲಿ, ಮತ್ತೆ ಫಿಟ್ನೆಸ್ ಇರಲಿಲ್ಲ ಅನ್ನೋದು ಸಾರ್ವಜನಿಕರು ಚರ್ಚೆ ಆಗ್ತಾ ಇರುವಂಥದ್ದು. ಸರ್, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲಿ ಎಲ್ಲ ಮೊಬೈಲಲ್ಲಿ ಈಗ ಮೆಸೇಜ್ ಎಲ್ಲ ಚೆಕ್ ಮಾಡಿ ಇನ್ಸೂರೆನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಅಷ್ಟೇ. ಇಲ್ಲಿ ಪ್ರತ್ಯಕ್ಷದರ್ಶಿ ಹೇಳ್ತಿರೋದಿಷ್ಟೇ, ಆ ಗಾಡಿ ತುಂಬ ವೇಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಏನು ಬೇಕರಿ ಇತ್ತು, ಬ್ಯಾಂಗಲ್ ಸ್ಟೋರ್ ಇತ್ತು, ಅಲ್ಲಿದ್ದಂತಹ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ತಾರೆ. ಇನ್ನೊಬ್ಬರು ಹೋಗುವಂಥ ಸಮಯದಲ್ಲಿ ಮಧ್ಯಭಾಗದಲ್ಲಿ ಸಾವನ್ನಪ್ಪಿರುವಂಥ ಘಟನೆ ನಡೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.